ಹಾಯ್ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಿಜಯ್ ಸುಬು. ನಾವೆಲ್ಲರಿಗೂ ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾನೇ ದುಡ್ಡು ಮಾಡ್ತಾ ಇದ್ದಾರೆ. ಬಟ್ ನಾವು ಮಾತ್ರ ಮಾಡೋಕ್ಕಾಗ್ತಿಲ್ಲ. ನಾವು ಒಳ್ಳೆ ಸ್ಟಾಕ್ನ ಅಥವಾ ಒಂದು ಫಂಡ್ನ ಸೆಲೆಕ್ಟ್ ಮಾಡಿರ್ತೀವಿ, ಬಟ್ ತುಂಬಾ ಲೇಟಾಗಿ ಬೈ ಮಾಡಿರ್ತೀವಿ, ಇಲ್ಲ ಬೇಗ ಸೆಲ್ ಮಾಡಿಬಿಟ್ಟಿರ್ತೀವಿ. ಇದು ನಮ್ಮೆಲ್ಲರಿಗೂ ಆಗಿರೋದೇನೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋಲಿ ನಾವು ಇವತ್ತು ನನ್ನಂತಹ ಮತ್ತೆ ನಿಮ್ಮಂತಹ ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ದುಡ್ಡನ್ನ ಕಳ್ಕೊಂತೀವಿ ಅಂಡ್ ಮಾರ್ಕೆಟ್ ನ ಬೀಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಇಂದ ಹೇಗೆ ದುಡ್ಡನ್ನ ಸಂಪಾದನೆ ಮಾಡಬಹುದು ಅನ್ನೋದನ್ನ ಇವತ್ತು ಈ ಒಂದು ವಿಡಿಯೋಲಿ ಮಾತಾಡೋಣ. ಸೊ ಮುಂದುವರಿಯೋಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಳೆದ 10 ವರ್ಷಗಳಲ್ಲಿ ನಿಫ್ಟಿ ಟ್ರಿಪಲ್ ಆಗಿದೆ. ಬಟ್ ನಿಮ್ಮ ಪೋರ್ಟ್ಫೋಲಿಯೋನು ಟ್ರಿಪಲ್ ಆಗಿದೆಯಾ? ನಿಮ್ಮ ಉತ್ತರ ಏನಾದರೂ ನೋ ಆಗಿದ್ರೆ ತಲೆ ಕೆಡಿಸ್ಕೋಬೇಡಿ, ನೀವು ಒಬ್ಬಂಟಿಗರಲ್ಲ. ಜಗತ್ತಲ್ಲೇ ಬೆಸ್ಟ್ ಫಂಡ್ ಮ್ಯಾನೇಜರ್ ಆಗಿರೋ ಪೀಟರ್ ಲಿಂಚ್ ಅವರು ಮೆಗಾಲೆನ್ ಫಂಡ್ ನ 23 ವರ್ಷಗಳ ಕಾಲ ಮ್ಯಾನೇಜ್ ಮಾಡಿದ್ರು. ಅಂಡ್ ಇದರಲ್ಲಿ ಆನ್ಯುವಲ್ ಆವರೇಜ್ ರಿಟರ್ನ್ ಒಂದು 29% ಆಗಿತ್ತು. ಬಟ್ ಆ ಒಂದು ಟೈಮಲ್ಲಿ ಒಬ್ಬ ಆವರೇಜ್ ಇನ್ವೆಸ್ಟರ್ ದುಡ್ಡು ಮಾಡಿಲ್ಲ ಅಂತ ರೀಸೆಂಟ್ ಸ್ಟಡೀಸ್ ಹೇಳುತ್ತೆ. ಬಟ್ ಇದೇಗೆ ಸಾಧ್ಯ? ಅವರು ಬೆಸ್ಟ್ ಫಂಡ್ ಮ್ಯಾನೇಜರ್ ಅಲ್ವಾ? ಆ ಒಂದು ಟೈಮಲ್ಲಿ ಆನ್ ಆನ್ ಆವರೇಜ್ ಇನ್ವೆಸ್ಟರ್ ಯಾಕೆ ದುಡ್ಡು ಮಾಡಿಲ್ಲ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಇದನ್ನ ಅಮೆರಿಕನ್ ಇನ್ವೆಸ್ಟರ್ ಮತ್ತೆ ಆಂಟ್ರಪ್ರೆನರ್ ಇಯಾನ್ ಚಿಸಲ್ ಅವರು ರೀಸೆಂಟ್ ಆಗಿ ನಮ್ಮೊಟ್ಟಿಗೆ ಡಿಸ್ಕಸ್ ಮಾಡಿದ್ದಾರೆ. You know, even an investor like Peter Lynch, in his fund, which I think he produced like 28% returns over a very long period of time, then obviously outperformed the overall market by a wide margin. But there's a couple studies done that like 98% of the investors that invested with him didn't outperform the market. And so you're like, well, how does that work? Like, why didn't they outperform when he outperformed? Well, it's because, they could buy in and out of his fund, and they were buying at the highs and selling at the lows, predominantly a lot of his investors that are in his fund. So even though he catered at that point, a lot of the investors just didn't have the discipline or fortitude to do the right thing at the right time. And I think that's the hardest part about successful investing, is it's really about doing the opposite of what your human nature tells you to do. I mean, our human nature tells us when you see a stock going up and over weeks or months or even years, you rationalize or justify paying higher for it. And then when a stock goes lower and lower and lower, you rationalize not doing anything. You tend to overanalyze when stocks go down and underanalyze when stocks go up. And so, again, it gets back to disconnecting the business from a stock. It's just so hard to do. It's easy for me to tell you to do that. It's easier for you to tell other people to do that, but it's really hard to put that into practice. And I think that's really the toughest part, is disconnecting that and disconnecting your emotions from it. ಗ್ರೇಟ್. ಅಂಡ್ ಸುಮಾರು ಜನ ಹೇಳೋ ಪ್ರಕಾರ ಒಬ್ರು ಒಳ್ಳೆ ಇನ್ವೆಸ್ಟರ್, ಒಬ್ಬ ಗುಡ್ ಇನ್ವೆಸ್ಟರ್ ಆಗಬೇಕು ಅಂತ ಅಂದ್ರೆ ಸ್ಮಾರ್ಟ್ ಆಗಿರ್ಬೇಕು ಅಂತ ಸುಮಾರು ಜನ ಹೇಳೋದನ್ನ ನಾವು ಕೇಳಿರ್ತೀವಿ. ಬಟ್ ಇದೊಂದು ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಏನು ಅಲ್ಲ. ಬಿಕಾಸ್ ಗೋಲ್ಡ್ಮ್ಯಾನ್ ಶಾಕ್ಸ್, JP Morgan, ವೆಲ್ಸ್ ಫಾರ್ಗೋ ಈ ತರ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಟೀಮ್ ಅಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ತುಂಬಾ ಸ್ಮಾರ್ಟ್ ಆಗಿರ್ಬೇಕಾಗತ್ತೆ, ಸ್ಕಿಲ್ಸ್ ಇರಬೇಕು ಅಂಡ್ ಡೆಡಿಕೇಟೆಡ್ ಹಾರ್ಡ್ ವರ್ಕ್ ಇದೆಲ್ಲ ಇರಬೇಕಾಗತ್ತೆ. ಬಟ್ ಇಂತಹ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಯಾವ್ದಾದ್ರೂ ಒಂದು ಕಂಪ್ನಿ 2008 ಅಲ್ಲಿ ಆದಂತಹ ಫೈನಾನ್ಷಿಯಲ್ ಕ್ರೈಸಿಸ್ ನ ಪ್ರೆಡಿಕ್ಟ್ ಮಾಡ್ತಾ ಪ್ರತಿಯೊಂದು ಕಂಟ್ರಿಗೂ ಫಿನಾನ್ಷಿಯಲ್ ಅಡ್ವೈಸರ್ಸ್ ಇದ್ದೇ ಇರ್ತಾರೆ. ಬಟ್ ಆದ್ರೂ ಸಹ ಕೆಲವೊಂದು ಕಂಟ್ರಿಗಳು ಬ್ಯಾಂಕ್ರಪ್ಟ್ ಆಗೋಗ್ತವೆ. ಅಂಡ್ ಫಂಡ್ ಮ್ಯಾನೇಜರ್ಸ್ ಬಂದು ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಕಲ್ತಿರ್ತಾರೆ ಅಂಡ್ ಜೀವನ ಪರ್ಯಂತ ಅದೇ ಕೆಲಸನ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಆದ್ರೂ ಸಹ ಕೆಲವೊಂದು ಫಂಡ್ಸ್ ವರ್ಷಾನ್ಗಟ್ಲೆ ಅಂಡರ್ ಪರ್ಫಾರ್ಮ್ ಸಹ ಮಾಡತ್ತೆ. ಸೊ ಇದೆಲ್ಲ ನೋಡಿದ್ರೆ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್, ಮತ್ತೆ ಆ ಒಂದು ಕಂಪನಿ ಯಾವ ಒಂದು ಬಿಸ್ನೆಸ್ ನ ಮಾಡ್ತಿದ್ಯೋ ಅದರಲ್ಲಿರೋ ಒಂದು ಪೊಟೆನ್ಶಿಯಲ್ ನ ನಾವು ಅರ್ಥಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದ್ ಮಟ್ಟಿಗೆ ನಮಗೆ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾರೆ. ಅಂಡ್ ವಾಟ್ ವರ್ಕ್ಸ್ ಆನ್ ದ ಸ್ಟ್ರೀಟ್ ಅನ್ನೋ ಒಂದು ಪುಸ್ತಕ ಬರೆದಿರೋ ಜೇಮ್ಸ್ ಓ ಶಾಗ್ನೆಸಿ ಅವರು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನ ಮಾಡ್ತಾರೆ. Ancestors were on that plain in Africa, and the bush was rattling. One of them ran away. The other one went, I wonder what's in that bush. Guess whose genes got passed down to us? The guy who ran away. So the idea that flee, let's get out of here, came down us through our genetic inheritance, and it's very, very difficult to overcome. ಸೊ
ಸೊ ಜೇಮ್ಸ್ ಅವ್ರು ಹೇಳೋ ಪ್ರಕಾರ ನಮ್ಮ ಪೂರ್ವಜರು ಯಾವುದೋ ಒಂದು ಕಾಡ್ ಮಧ್ಯೆ ಬದುಕ್ತಿರ್ತಾರೆ ಅಂಡ್ ಪೊದೆಲಿ ಏನೋ ಒಂದು ಶಬ್ದ ಅಥವಾ ಏನೋ ಒಂದು ಅಳ್ಳಾಡಿದಾಗ ಕೆಲವೊಬ್ರು ಭಯ ಬಿದ್ದು ಓಡೋಗ್ತಾರೆ, ಇನ್ನ ಕೆಲವೊಬ್ರು ಕ್ಯೂರಿಯಾಸಿಟಿಯಿಂದ ಅಲ್ಲೇ ನಿಂತ್ಕೊಂಡಿರ್ತಾರೆ. ಸೊ ಬಚಾವಾದವ್ರು ಯಾರು, ಸರ್ವೈವ್ ಆದವ್ರು ಯಾರು? ಭಯ ಬಿದ್ದು ಓಡೋದವ್ರೇನೆ ಸರ್ವೈವ್ ಆಗಿದ್ದು ಅಂಡ್ ಅವರಿಂದನೇ ನಾವಿವತ್ತು ಇಲ್ಲಿ ಇರೋದು. ಕಷ್ಟ ಕಾಲದಲ್ಲಿ ನಮ್ಮನ್ನ ಕಾಪಾಡೋ ಒಂದು ಭಯನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಯಾವುದು? ಭಯ. ಸೊ ಈ ಒಂದು ಭಯ ಅನ್ನೋದನ್ನ ಅಷ್ಟು ಈಸಿಯಾಗಿ ನಾವು ಓವರ್ಕಮ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದ್ರೆ ಅದು ನಮ್ಮ ಜೀನ್ಸ್ ಅಲ್ಲೇ ಇದೆ. ಅಂಡ್ ಟಿಮೋಥಿ ಗ್ಯಾಲ್ವೆ ಅನ್ನೋರು ದ ಇನ್ನರ್ ಗೇಮ್ ಆಫ್ ಟೆನ್ನಿಸ್ ಅನ್ನೋ ಪುಸ್ತಕದಲ್ಲಿ ತುಂಬಾ ಅದ್ಭುತವಾದ ಸಾಲುಗಳನ್ನ ಹೇಳ್ತಾರೆ ಡಿಯರ್ ಫ್ರೆಂಡ್ಸ್. ಅದೇನು ಅಂತಂದ್ರೆ ನಮ್ಮ ಜೀವನದಲ್ಲಿ ಎದುರಾಗೋ ತುಂಬಾ ದೊಡ್ಡ ಅಡೆತಡೆ ಯಾವುದು ಅಂತಂದ್ರೆ ನಾವು ನಮ್ಮ ಮನಸ್ಸಲ್ಲಿ ಕಲ್ಪಿಸ್ಕೊಳ್ಳೋ ಅಡೆತಡೆನೇ ಜೀವನದಲ್ಲಿ ಆಗೋ ದೊಡ್ಡ ಅಡೆತಡೆ ಅಂತ ಅವರು ಹೇಳ್ತಾರೆ. ಅಂಡ್ ಅವರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾರೆ. ಏನು ಅಂತಂದ್ರೆ ನಾವು ಯಾವ್ದಾದ್ರೂ ಒಂದು ಹೊಸ ವಿಚಾರ ಕಲಿಬೇಕು ಅಂತಂದ್ರೆ ಅದನ್ನ ಕಲಿಯೋದಕ್ಕೆ ಎಲ್ಲ ದಾರಿಗಳು ಮತ್ತೆ ನೆಸೆಸರಿ ಟೂಲ್ಗಳು ನಮ್ಮೊಳಗೆ ಇದೆ ಅಂತ ಅವರು ಹೇಳ್ತಾರೆ. ಇದನ್ನ ಒಂದು ಎಕ್ಸಾಂಪಲ್ ಇಂದ ಈಗ ಅರ್ಥ ಮಾಡ್ಕೊಳ್ಳೋಣ. If we'd have been learning how to walk the way we learn how to play sports, our dad would have been there saying, okay, now Tommy, first you put your left foot out and you put your weight in the heel of your foot, then you sort of shift on over. No, don't shift so early. Shift about now. After you've taken this forward past your right foot, then you shift over and you put your weight in your left foot. You understand? But this isn't how it went. Instead, little Tommy sits and he just notices his father walking. He just sees him. He's not even studying it. He just starts doing it. And he falls over. And after he falls over, he doesn't say, oh, darn it, I'm doing so badly, I'll never learn how to walk. I always fall to the right. How come I'm falling to the right? He gets up, he falls the other way. And this isn't just trial and error. This is trial and correction. Trial and correction. But the correction is self-correction. No one's there telling him from outside how to do it. He learns from his own experience. And he learns very rapidly. Now, the idea of the inner game is to learn to play tennis in the same way. To learn to play without always trying to consciously control your actions. ಸೊ ನೀವೀಗ ಕೇಳ್ದಂಗೆನೆ ಮಕ್ಳುಗಳಿಗೆ ಯಾವತ್ತೇ ಆಗ್ಲಿ ನಾವು ಸೈಂಟಿಫಿಕ್ ಆಗಿ ಪುಟ ನೋಡಪ್ಪ, ಮೊದಲನೇದಾಗಿ ಎಡಗಡೆ ಕಾಲನ್ನ ಇಡಬೇಕು, ಅದ್ರ ಮೇಲೆ ನೀನು ಭಾರನ ಹಾಕಬೇಕು, ಅದಾದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದ್ಮೇಲೆ ಬಲಗಡೆ ಕಾಲನ್ನ ಇಟ್ಟು ನೀನು ಭಾರ ಹಾಕಬೇಕು ಅಂತ ಅಂದ್ರೆ ಮಕ್ಕಳು ಕಲಿಯತ್ವಾ? ಇಲ್ಲ. ಮಕ್ಳುಗಳು ಯಾವತ್ತೇ ಆಗ್ಲಿ ಬೇರೆಯವ್ರನ್ನ ನೋಡಿ ಸೆಲ್ಫ್ ಪ್ರಾಕ್ಟೀಸ್ ಮಾಡಿ ಕಲಿತವೆ. ಕೆಲವೊಂದ್ಸರಿ ಎಡಗಡೆಗೆ ಬೀಳ್ತವೆ, ಕೆಲವೊಂದ್ಸರಿ ಬಲಗಡೆಗೆ ಬೀಳ್ತವೆ. ಸೊ ಹಾಗೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಇಂದ ಅವು ನಡೆಯಕ್ಕೆ ಶುರು ಮಾಡ್ತವೆ. ಸೊ ನಾವು ಅಷ್ಟೇ ಇಲ್ಲಿ ಪಾಯಿಂಟ್ ಏನು ಅಂತ ಅಂದ್ರೆ ನಾವು ಕಾನ್ಶಿಯಸ್ ಆಗಿ ನಮ್ಮ ಆಕ್ಷನ್ಸ್ ಕಡೆ ಗಮನ ಕೊಡೋ ಬದಲು, ನಾವು ಏನ್ ಮಾಡ್ತಾ ಇದೀವಿ ಅಂತ ಗಮನ ಕೊಡೋ ಬದಲು ನಾವು ಕಲಿಯೋ ಕಡೆ ಮತ್ತೆ ಕಲ್ತಿದ್ದನ್ನ ಅಪ್ಲೈ ಮಾಡಿ ಎಕ್ಸ್ಪೀರಿಯನ್ಸ್ ನ ತಗೊಳ್ಳೋದ್ರ ಕಡೆ ಗಮನನ ಹರಿಸಬೇಕು ಅಂತ ಹೇಳ್ತಾರೆ. ಸೊ ಹಾಗೇನೆ ಈ ಒಂದು ಪ್ರೋಸೆಸ್ ಅಲ್ಲಿ ಹೇಗೆ ಒಂದು ಟೆನ್ನಿಸ್ ಅಲ್ಲಿ ಇನ್ನರ್ ಗೇಮ್ ಇದೆಯೋ, ಸ್ಪೋರ್ಟ್ಸ್ ಅಲ್ಲಿ ಇನ್ನರ್ ಗೇಮ್ ಇದೆಯೋ, ಹಾಗೇನೆ ಜೀವನದಲ್ಲೂ ಒಂದು ಇನ್ನರ್ ಗೇಮ್ ಇದೆ ಅಂತ ಟಿಮೋಥಿ ಗ್ಯಾಲ್ವೆ ಅವರು ಹೇಳ್ತಾರೆ. ಅವರು ಯಾರಿಗಾದ್ರೂ ಕೋಚಿಂಗ್ ನ ಕೊಡ್ಬೇಕಾದ್ರೆ ಟೆನ್ನಿಸ್ ಅಲ್ಲಿ ಯಾವುದೇ ಆಗ್ಲಿ, ಯಾವುದೇ ಒಂದು ಟೀಕೆನೇ ಆಗ್ಲಿ, ಪ್ರಶಂಸನೆ ಆಗ್ಲಿ, ಅಥವಾ ಈ ತರ ಮಾಡಬೇಕು ಆ ತರ ಮಾಡಬೇಕು ಅನ್ನೋ ಒಂದು ಸಜೆಷನ್ ಅಥವಾ ಅಡ್ವೈಸ್ ಕೊಡ್ತಿರ್ಲಿಲ್ವಂತೆ. ಬಿಕಾಸ್ ಅವ್ರು ಹೇಳೋ ಪ್ರಕಾರ ನಮ್ಮ ಮನಸ್ಸೊಳಗೆ ಒಂದು ವಾಯ್ಸ್ ಇರುತ್ತಂತೆ. ಪ್ರತಿಯೊಬ್ಬರು ಮನಸ್ಸೊಳಗೂ ಒಂದು ವಾಯ್ಸ್ ಇರುತ್ತೆ. ಆ ಒಂದು ವಾಯ್ಸ್ ಏನೇ ನಮಗೆ ಇದನ್ನ ಮಾಡು, ಅದನ್ನ ಮಾಡಬೇಡ, ಇದು ಸರಿ ಇದು ತಪ್ಪು ಅಂತ ಹೇಳ್ತಿರ್ತಂತೆ. ಸೊ ಅದೇ ರೀತಿ ಸ್ಟೂಡೆಂಟ್ ಮನಸ್ಸೊಳಗಿರೋ ಒಂದು ವಾಯ್ಸ್ ಏನೇ ಅವ್ರಿಗೆ ಕರೆಕ್ಟ್ ಡಿಸಿಷನ್ ನ ತಗೊಳಕ್ಕೆ ಹೆಲ್ಪ್ ಮಾಡತ್ತಂತೆ. ಸೊ ಇಲ್ಲಿ ಕ್ಯಾಚ್ ಏನು ಅಂತ ಅಂದ್ರೆ ನಾವು ನಮ್ಮ ಮನಸ್ಸಲ್ಲಿ ಇರೋ ಒಂದು ಥಾಟ್ಸ್ ನ ಯಾವ ರೀತಿ ಕಂಟ್ರೋಲ್ ಅಥವಾ ರೀಇನ್ಫೋರ್ಸ್ ಮಾಡಬೇಕು ಅಂತ ಅಂದ್ರೆ ನಮಗೆ ಆ ಒಂದು ಇರ್ರಾಷನಲ್ ಡಿಸಿಷನ್ಸ್ ಅಥವಾ ಒಂದು ಸಡನ್ ಡಿಸಿಷನ್ಸ್ ನ ತಗೊಳ್ಳೋದ್ರಲ್ಲಿ ಕಂಟ್ರೋಲ್ ಮಾಡೋ ರೀತಿ ನಾವು ಆ ಥಾಟ್ಸ್ ನ ಹಿಡಿದಿಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಈ ಒಂದು ಗೇಮ್ ನ ಹೇಗೆ ವಿನ್ ಆಗೋದು ಅಂತ ನಾವು ಯೋಚನೆ ಮಾಡಿದ್ರೆ, ಗ್ಯಾಲ್ವೆ ಅವರು ಹೇಳಿರೋ ಪ್ರಕಾರ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಸೂಪರ್ ಡೂಪರ್ ಆಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ರೆ ನಾವು ಯಾವ್ದ್ರ ಮೇಲೆ ಗಮನನ ಹರಿಸ್ತಾ ಇದ್ದೀವಿ ಅಂತ ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಒಂದು ಫುಟ್ಬಾಲ್ ಎಕ್ಸಾಂಪಲ್ ನಾವೇನಾದ್ರೂ ತಗೊಂಡ್ರೆ, ಒಬ್ಬ ಪ್ಲೇಯರು ನಾನು ಬಾಲ್ನ ಹೆಂಗಪ್ಪ ಓದಿಲಿ ಅನ್ನೋದ್ರ ಕಡೆ ಜಾಸ್ತಿ ಗಮನ ಕೊಟ್ರೆ ಕೆಲಸ ಆಗಲ್ಲ. ಅದ್ರ ಬದಲಾಗಿ ನನ್ನ ಟೀಮ್ಮೇಟ್ ಎಲ್ಲಿದ್ದಾನೆ, ನೆಕ್ಸ್ಟ್ ನಾನು ಬಾಲ್ನ ಎಲ್ಲೋದಿಲಿ, ನನ್ನ ಟೀಮ್ಮೇಟ್ಸ್ಗೋಸ್ಕರ ನಾನು ಹೇಗೆ ಪ್ಲೇ ಮಾಡ್ಬೋದು, ನನ್ನ ಟೀಮ್ ವಿನ್ ಆಗೋದಕ್ಕೋಸ್ಕರ ನಾನು ಏನೇನೆಲ್ಲ ಮಾಡ್ಬೋದು ಅನ್ನೋದ್ರ ಕಡೆ ಯೋಚನೆ ಮಾಡಿದ್ರೆ ಇದು ಚೆನ್ನಾಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನ ಸಿಂಪಲ್ ಆಗಿ ಹೇಳೋ ಪ್ರಕಾರ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರೋ ಗೇಮ್ ಒಂದು ಕ್ರಿಕೆಟ್. ಒಬ್ಬ ಬ್ಯಾಟ್ಸ್ಮನ್ ನೆಕ್ಸ್ಟ್ ಬರ್ತಾ ಇರೋ ಬಾಲ್ ಬೌನ್ಸರ್ ಇರತ್ತಾ ಅಥವಾ ಯಾಕರ್ ಇರುತ್ತಾ, ಫುಲ್ ಟಾಸ್ ಹಾಕ್ಬಿಡ್ತಾರ, ಹೆಂಗ್ ಹೊಡಿಲಿ ನಾನು ಬಾಲ್ ಅನ್ನೋ ಕಡೆ ಗಮನ ಕೊಡೋ ಬದಲು ಓಕೆ
ಫೀಲ್ಡರ್ಸ್ ಎಲ್ಲೆಲ್ಲಿದ್ದಾರೆ, ಇನ್ನ ಎಷ್ಟು ಬಾಲ್ಗೆ ಎಷ್ಟು ರನ್ಸ್ ಬೇಕಾಗತ್ತೆ, ಸ್ಟ್ರೈಕ್ ರೇಟ್ ಎಷ್ಟು ನಂದು, ಸೊ ನೆಕ್ಸ್ಟ್ ಬಾಲ್ನ ನಾನು ಯಾವ ಕಡೆ ಹೊಡೆದ್ರೆ ಚೆನ್ನಾಗಿ ಏನೋ ಗ್ಯಾಪಲ್ಲಿ ಹೋಗುತ್ತೆ ಅನ್ನೋ ಕಡೆ ಗಮನ ಹರಿಸಿದ್ರೆ ಬ್ಯಾಟಿಂಗ್ ಇನ್ನ ಚೆನ್ನಾಗಿ ಮಾಡ್ಬೋದು. ಸೊ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ ನಾವು ಪ್ರೋಸೆಸ್ ಮೇಲೆ ಗಮನ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗ್ಯಾಲ್ವಿ ಅವರು ಹೇಳ್ತಾರೆ. ಸೊ ನಮಗೆ ಈ ಒಂದು ಪಾಯಿಂಟ್ ಅಲ್ಲಿ ಇರೋದು ಒಂದೇ ಪ್ರಶ್ನೆ, ಆಸ್ ಅನ್ ಇನ್ವೆಸ್ಟರ್ ಯಾವ್ದು ಮ್ಯಾಟರ್ ಆಗುತ್ತೆ ಯಾವ್ದು ಮ್ಯಾಟರ್ ಆಗಲ್ಲ ಅಂತ. ಒಂದು ರೀಸೆಂಟ್ ಮೆಮೊ ವಾಟ್ ರಿಯಲಿ ಮ್ಯಾಟರ್ಸ್ ಅಲ್ಲಿ ಹವಾರ್ಡ್ ಮಾರ್ಕ್ಸ್ ಅನ್ನೋರು ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ್ದು ನಿಜವಾಗ್ಲೂ ಮ್ಯಾಟರ್ ಆಗುತ್ತೆ ಮ್ಯಾಟರ್ ಆಗಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ ಈ ಒಂದು ಶಾರ್ಟ್ ಟರ್ಮ್ ಟ್ರೆಂಡ್ಗಳು, ವೋಲಿಟಾಲಿಟಿ, ನ್ಯೂಸ್ ಅಥವಾ ಈ ಒಂದು ಶಾರ್ಟ್ ಟರ್ಮ್ ಮೂವ್ಮೆಂಟ್ ಕಡೆ ನಾವು ಜಾಸ್ತಿ ಗಮನ ಕೊಡಬಾರ್ದು. ಬಿಕಾಸ್ ಈ ಒಂದು ಶಾರ್ಟ್ ಟರ್ಮ್ ಅಲ್ಲಿ ಏನೇ ನಡೆದ್ರು ಅದರಲ್ಲಿ ಮೆಜಾರಿಟಿ ಆಫ್ ದೆಮ್ ಅಲ್ಲಿ ಯಾವುದು ನಿಜವಾಗ್ಲೂ ಮ್ಯಾಟರ್ ಆಗಲ್ಲ ಅಂತ ಹೇಳಿದ್ದಾರೆ. ಬಿಕಾಸ್ ಶಾರ್ಟ್ ಟರ್ಮ್ ಟ್ರೆಂಡ್ ಕಡೆ ಅಥವಾ ವೋಲಿಟಾಲಿಟಿ ಕಡೆ ಅಥವಾ ನ್ಯೂಸ್ಗಳ ಕಡೆ ನಾವು ಜಾಸ್ತಿ ಏನಾದರೂ ಗಮನನ ಕೊಟ್ರೆ ಅದು ನಾವು ಮಾಡಿರೋ ಡಿಸಿಷನ್ ರೀಥಿಂಕ್ ಮಾಡೋಂಗಾಗತ್ತೆ. ನಮ್ಮಲ್ಲಿರೋ ಆ ಒಂದು ಗ್ರೀಡ್ ಅಂತ ಅಂದ್ರೆ ದುರಾಸೆನ ಅಥವಾ ಒಂದು ಭಯನ ಅಥವಾ ಒಂದು ಕನ್ಫ್ಯೂಷನ್ ಜಾಸ್ತಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಹೇಗೆ ಒಬ್ರು ಟೆನ್ನಿಸ್ ಪ್ಲೇಯರ್ಗೆ ತಮ್ಮ ಬ್ಯಾಕ್ ಹ್ಯಾಂಡ್ ಸ್ವಿಂಗ್ ಮೇಲೆ ಒಂದು ಅನುಮಾನ ಬರೋಂಗೆ ಮಾಡೋತೋ ನಮ್ಮ ಬುದ್ಧಿ, ಅದೇ ರೀತಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಶಾರ್ಟ್ ಟರ್ಮ್ ಕಡೆ ನಾವೇನಾದ್ರು ಜಾಸ್ತಿ ಗಮನ ಕೊಟ್ರೆ ಅದು ನಮಗೆ ಕನ್ಫ್ಯೂಷನ್ ನ ಒಂದು ಬಾವಿಯೊಳಗೆ ನೂಕತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ನಿಜವಾಗ್ಲೂ ಮ್ಯಾಟರ್ ಆಗೋದೇನು? ಬಿಸ್ನೆಸ್. ಎಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಓಪನ್ ಆದಾಗ ಪ್ರತಿ ಸ್ಟಾಕ್ಗಳು ಸಹ ಪ್ರತಿ ಸೆಕೆಂಡು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಬಟ್ ಬಿಸ್ನೆಸ್ ಮಾತ್ರ ಸ್ಟೇಬಲ್ ಆಗೇನೆ ಇರುತ್ತೆ. ಸೊ ನಿಮಗೆ ಯಾವ್ದಾದ್ರು ಒಂದು ಕಂಪ್ನಿಯ ಬಿಸ್ನೆಸ್ ಮೇಲೆ ಮುಂದಿನ 10 ವರ್ಷಗಳ ಕಾಲ ಆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಮಾಡುತ್ತೆ ಅನ್ನೋ ಒಂದು ಪೊಟೆನ್ಷಿಯಲ್ ಇದ್ದು ಆ ಒಂದು ಪೊಟೆನ್ಷಿಯಲ್ ನಿಮಗೆ ಮನವರಿಕೆ ಆಗಿದ್ರೆ ನೀವು ನೆಕ್ಸ್ಟ್ ಯೋಚನೆ ಮಾಡಬೇಕಾಗಿರೋ ವಿಚಾರ ಬಂದು ಒಂದೇನೆ, ಸಿಂಪಲ್. ರೀಸೆಂಟ್ ಆಗಿ ಬಂದಿರೋ ನೆಗೆಟಿವ್ ನ್ಯೂಸ್ ಇಂದಾಗಿ ಆ ಪರ್ಟಿಕ್ಯುಲರ್ ಕಂಪನಿಯ ಕ್ಯಾಶ್ ಫ್ಲೋ ಮೇಲೆ ಮುಂದಿನ 3, 5 ಇಲ್ಲ 10 ವರ್ಷಗಳಲ್ಲಿ ಆ ಕಂಪನಿಯ ಕ್ಯಾಶ್ ಫ್ಲೋ ಮೇಲೆ ಏನಾದರೂ ಎಫೆಕ್ಟ್ ಆಗತ್ತಾ ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಆನ್ ಗೋಯಿಂಗ್ ಉಕ್ರೇನ್ ರಷ್ಯಾ ವಾರ್ ಇಂದಾಗಿ ಇಂಡಿಯಾ ಅಲ್ಲಿ ಸರ್ವಿಸಸ್ ನ ಸೆಲ್ ಮಾಡ್ತಿರೋ ಒಂದು ಬಿಸ್ನೆಸ್ ಇಟ್ಕೊಂಡಿರೋ ಒಂದು ಕಂಪನಿಗೆ ಆನ್ ಅ ಲಾಂಗ್ ರನ್ ಇದು ನಿಜವಾಗ್ಲೂ ಎಫೆಕ್ಟ್ ಆಗುತ್ತಾ ಅಂತ ನಮಗೆ ನಾವೇ ಕೇಳ್ಕೋಬೇಕಾಗತ್ತೆ. ಬಟ್ ನಿಜವಾಗ್ಲೂ ಮ್ಯಾಟರ್ ಆಗೋದು ಒಂದೇನೇ ಇಲ್ಲಿ, ಅದು ನಿಮ್ಮ ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸ್ ಮುಂದಿನ 10-20 ವರ್ಷಗಳಲ್ಲಿ ಹೇಗಿರತ್ತೆ ಅನ್ನೋದೇ ನಿಜವಾಗ್ಲೂ ಮ್ಯಾಟರ್ ಆಗೋದು. ಒಂದು ಫಂಡ್ ಜಸ್ಟ್ 2-3 ಕ್ವಾರ್ಟರ್ಗಳ ಕಾಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಅಂಡರ್ ಪರ್ಫಾರ್ಮ್ ಮಾಡ್ತು ಅಂದಿದ ತಕ್ಷಣ ಅದು ಅಷ್ಟೊಂದು ಚೆನ್ನಾಗಿಲ್ದಿರೋ ಫಂಡ್ ಅಂತ ನಾವು ಡಿಸಿಷನ್ ಬರೋಕ್ಕಾಗತ್ತಾ? ಸೊ ಈ ತರ ಎಲ್ಲ ಪ್ರಶ್ನೆಗಳನ್ನ ನಮಗ್ ನಾವೇ ಆ ಒಂದು ಮಾರ್ಕೆಟ್ ಸೆಂಟಿಮೆಂಟ್ ಮತ್ತೆ ಆ ಒಂದು ಮಾರ್ಕೆಟ್ ಬಿಹೇವಿಯರ್ನ ನೋಡಿ ಕರೆಕ್ಟ್ ಪ್ರಶ್ನೆನ ಕರೆಕ್ಟ್ ಟೈಮಲ್ಲಿ ನಮಗ್ ನಾವೇ ಕೇಳ್ಕೊಂಡಾಗ ನಮ್ಮ ಮನಸ್ಸಲ್ಲಿರೋ ಸುಮಾರು ಕನ್ಫ್ಯೂಷನ್ಸ್ಗೆ ನಮ್ಮ ಮನಸ್ಸಲ್ಲೇನೆ ಉತ್ತರ ಸಿಗತ್ತೆ. ಬಟ್ ಈ ಒಂದು ಬಿಹೇವಿಯರ್ ಟ್ರಾಪ್ಸ್ ನ ಅವಾಯ್ಡ್ ಮಾಡಿ ಕರೆಕ್ಟ್ ಆಗಿರೋ ವಿಚಾರದ ಮೇಲೆ ಗಮನ ಹರಿಸೋದು ಸ್ವಲ್ಪ ಟಫ್ ಡಿಸಿಷನ್ ಮತ್ತೆ ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು. ಬಿಕಾಸ್ ನನಗೆ ಯಾವ ಒಂದು ವಿಚಾರ ಕೆಲಸ ಮಾಡುತ್ತೋ ಅದು ನಿಮಗೆ ಮಾಡದೇ ಇರ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಿಹೇವಿಯರ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಬಿಹೇವಿಯರ್ ಅಲ್ಲಿ ಎಲ್ಲಿ ಫ್ಲಾಸ್ ಇದೆ, ಎಲ್ಲಿ ವೀಕ್ನೆಸ್ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ನಿಮಗೆ ಯಾವ ಒಂದು ವಿಚಾರದ ಬಗ್ಗೆ ಭಯ ಆಗತ್ತೆ, ಯಾವ ಒಂದು ಸನ್ನಿವೇಶದಲ್ಲಿ ನೀವು ಕನ್ಫ್ಯೂಷನ್ ಹೋಗ್ತೀರಾ ಅಂತ ನೀವು ಕರೆಕ್ಟ್ ಆಗಿ ಬರ್ದಿಟ್ಟಾಗ ನಿಮ್ಮ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ, ನಿಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ತಿಳ್ಕೊತೀರಾ. ಸೊ ಆಗ ಫೈನಲ್ ಆಗಿ ನಿಮಗೆ ನಿಮ್ಮನ್ನ ನೀವು ಹೇಗೆ ಪ್ರಶ್ನೆ ಮಾಡ್ಕೋಬೇಕು ಅನ್ನೋದ್ರ ಜೊತೆಗೇನೆ ಕರೆಕ್ಟ್ ಪ್ರಶ್ನೆಗಳನ್ನ ಯಾವ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಬಹುದು ಅನ್ನೋದನ್ನ ನೀವು ಕಲ್ತ್ಕೊಂತೀರಾ. ಬಿಕಾಸ್ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಒಂದು ರಿಟರ್ನ್ಸ್ ಡಿಪೆಂಡ್ ಆಗೋದು ನೀವು ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂತೀರಾ ಅನ್ನೋದ್ರ ಮೇಲೆ ಮತ್ತೆ ನಮ್ಮ ಇನ್ನರ್ ಗೇಮ್ ನ ಎಷ್ಟು ಚೆನ್ನಾಗಿ ನಾವು ಆಡ್ತೀವಿ ಅನ್ನೋದ್ರ ಮೇಲೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸ್ಟಾಕ್ ಮಾರ್ಕೆಟ್ಗೆ ಸುಮಾರು ಜನ ಹೊಸಬ್ರು ಬಂದಿರ್ತಾರೆ, ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಸೊ ಎಲ್ಲಾರ್ಗೂ ಸಹ ನೀವು ಒಂದು ವಿಡಿಯೋನ ಶೇರ್ ಮಾಡಿ. ಅಂಡ್ ಇನ್ನ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಂಡ್ ಈ ವಿಡಿಯೋಲಿ ನಾವು ಹೇಳಿರೋ ಎಲ್ಲ ವಿಚಾರಗಳು ಕೇವಲ ಎಜುಕೇಶನ್ ಮತ್ತೆ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗಷ್ಟೇ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಡ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.